ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಟೆಲ್ಲರ್ ಉಮೇಶ್ ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಏರ್ ಶೋ ಬೆಂಗಳೂರು 2025 ಪಾರ್ಟ್ 2 ವಿಡಿಯೋ ನೋಡುತ್ತಿದ್ದೇವೆ. ಈ ವಿಡಿಯೋದಲ್ಲಿ ನಾನು ಫೈಟರ್ ಜೆಟ್ಸ್, ಹೆಲಿಕಾಪ್ಟರ್, ಡ್ರೋನ್ಸ್ ಮತ್ತು ಅದ್ಭುತವಾದ ಕಾರ್ಗೋ ಪ್ಲೇನ್ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ. ಫ್ರೆಂಡ್ಸ್, ಈ ಏರ್ಕ್ರಾಫ್ಟ್ ನೋಡ್ತಾ ಇದ್ದೀರಾ, ಇದು ಏರ್ಬಸ್ A330 MRTT ಮಲ್ಟಿ ರೋಲ್ ಟ್ಯಾಂಕರ್ ಟ್ರಾನ್ಸ್ಪೋರ್ಟ್. ಈ ಏರ್ಬಸ್ ಯುರೋಪಿಯನ್ ಏರೋಸ್ಪೇಸ್ ಕಂಪನಿಯಿಂದ ಡೆವಲಪ್ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಬಂದು ಸ್ಪೇನ್. ಇದು ಕೇವಲ ಟ್ರಾನ್ಸ್ಪೋರ್ಟ್ ಪ್ಲೇನ್ ಅಲ್ಲ, ಇದು ಒಂದು ಆರುವ ಫ್ಯೂಯಲ್ ಸ್ಟೇಷನ್. ರಫೇಲ್ ಮತ್ತು Su-30 MKI ಫೈಟರ್ ಜೆಟ್ಸ್ ಆಕಾಶದಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ಳಬಹುದು. ಇದರ ಅಡ್ವಾನ್ಸ್ಡ್ ಏರ್ ರಿಫ್ಯೂಯಲಿಂಗ್ ಬೂಮ್ ಸಿಸ್ಟಮ್ ಯೂಸ್ ಮಾಡಿ ಜೋರಾಗಿ ಮತ್ತು ಸೇಫಾಗಿ ಫ್ಯೂಯಲ್ ತುಂಬಿಸಬಹುದು. ಕೇವಲ ಫ್ಯೂಯಲ್ ಮಾತ್ರ ಅಲ್ಲ, ಟ್ರೂಪ್ಸ್, ಕಾರ್ಗೋ, ಮೆಡಿಕಲ್ ಹೆಲ್ಪ್ ಒಯ್ಯಲು ಸಹ ಬಳಸಬಹುದು. ಇನ್ ಫ್ಯೂಚರ್ ಇಂಡಿಯನ್ ಏರ್ ಫೋರ್ಸ್ ಇದನ್ನು ತಗೊಳ್ಳಬಹುದು. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ನೋಡಿ, ಇದೀಗ ನೀವು ನೋಡ್ತಾ ಇರೋ ಫ್ಲೈಟಿನ ಹೆಸರು ಎಂಬ್ರಾಯರ್ C390 ಮಿಲಿಯನಿಯಂ, ಬ್ರೆಜಿಲಿನ ಮಾಡರ್ನ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಪ್ಲೇನ್. ಇದು ಭಾರಿ ಮಾಲ್, ಟ್ರೂಪ್ಸ್ ಮತ್ತು ಮೆಡಿಕಲ್ ಸಪ್ಲೈಸ್ ಸಾಗಿಸಲು ಬಳಸಲಾಗುತ್ತದೆ. ಇದರ ಶಕ್ತಿಶಾಲಿ ಜೆಟ್ ಇಂಜಿನ್ಸ್ ಇದ್ದು ವೇಗವಾಗಿ ಹಾರಬಹುದು. ಅತಿ ಚಿಕ್ಕ ರನ್ವೇನಲ್ಲೂ ಲ್ಯಾಂಡ್ ಆಗುವ ಸಾಮರ್ಥ್ಯ ಇದಕ್ಕಿದೆ. ಇದು ಸೈನಿಕರ ಮಿಷನ್, ಹ್ಯುಮ್ಯಾನಿಟೇರಿಯನ್ ಹೆಲ್ಪ್ ಮತ್ತು ರಿಫ್ಯೂಲಿಂಗ್ಗೆ ಬಳಸಬಹುದು. ಈ ಏರ್ಕ್ರಾಫ್ಟಿನ ಹೆಸರು ಡಾರ್ನಿಯರ್ 228, ಒಂದು ಮಲ್ಟಿ ರೋಲ್ ಟ್ರಾನ್ಸ್ಪೋರ್ಟ್ ಪ್ಲೇನ್. ಇದು ಟಫ್ ಟೆರೇನ್, ಸ್ಮಾಲ್ ರನ್ವೇನಲ್ಲೂ ಲ್ಯಾಂಡ್ ಆಗಬಹುದು. ಟ್ರೂಪ್ಸ್, ಕಾರ್ಗೋ ಮತ್ತು ಪ್ಯಾರಾಶೂಟ್ ಡ್ರಾಪಿಂಗ್ಗೆ ಬಳಸಲಾಗುತ್ತದೆ. ಇದು C295 MW, ಒಂದು ಮಾಡರ್ನ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇದು ಇಂಡಿಯನ್ ಏರ್ ಫೋರ್ಸ್ಗೆ AN-32 ರೀಪ್ಲೇಸ್ ಮಾಡೋದು. ಇದು ಟ್ರೂಪ್ಸ್, ಕಾರ್ಗೋ, ಮೆಡಿಕಲ್ ಎವ್ಯಾಕ್ಯೂಯೇಷನ್ ಮತ್ತು ಪ್ಯಾರಾಟ್ರೂಪರ್ಸ್ ಡ್ರಾಪ್ಗೆ ಬಳಸಲಾಗುತ್ತದೆ. HAL ಮತ್ತು ಟಾಟಾ ಜಾಯಿಂಟ್ ವೆಂಚರ್ ಮೂಲಕ ಇದನ್ನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದು DRDO ನೇತ್ರ AEW&CS. ಇದು ಫೈಟರ್ ಜೆಟ್ಸ್ಗೆ ರಿಯಲ್ ಟೈಮ್ ಸರ್ವೈಲೆನ್ಸ್ ನೀಡುತ್ತದೆ. DRDO ಡೆವಲಪ್ ಮಾಡಿದ್ದು. ಎನಿಮಿ ಏರ್ಕ್ರಾಫ್ಟ್ ಡಿಟೆಕ್ಟ್, ಮಿಸೈಲ್ ಟ್ರ್ಯಾಕಿಂಗ್ ಮಾಡಬಹುದು. ಬಾಲಾಕೋಟ್ ಏರ್ ಸ್ಟ್ರೈಕ್ನಲ್ಲಿ ಇಂಡಿಯನ್ ಏರ್ಫೋರ್ಸ್ ಇದನ್ನು ಬಳಸಿತು. ಇದೀಗ ನೀವು ನೋಡ್ತಾ ಇರೋದು ಹನ್ಸಾ NG NAL ಬಿಲ್ಟ್ ಮಾಡಿರೋದು ನೆಕ್ಸ್ಟ್ ಜನರೇಷನ್ ಫ್ಲೈಟ್ ಟ್ರೈನರ್ ಏರ್ಕ್ರಾಫ್ಟ್. ಇದು ಕಂಪ್ಲೀಟ್ಲಿ ಡೆವಲಪ್ಡ್ ಇನ್ ಇಂಡಿಯಾ. ಇದು ಪೈಲಟ್ ಟ್ರೈನಿಂಗ್ಗೆ ಯೂಸ್ ಮಾಡ್ತಾರೆ. ಇದು LCA ತೇಜಸ್, ನಮ್ಮ ದೇಶದ ಹೋಮ್ ಮೇಡ್ ಫೈಟರ್ ಜೆಟ್. HAL ಡೆವಲಪ್ ಮಾಡಿದ ಈ ಜೆಟ್ ಲೈಟ್ ವೇಟ್, ಎಜೈಲ್ ಮತ್ತು ಹೈಟೆಕ್ ಏವಿಯಾನಿಕ್ಸ್ ಇರುತ್ತದೆ. ಇಂಡಿಯನ್ ಏರ್ ಫೋರ್ಸ್ ಈಗಾಗಲೇ ಇಂಡಕ್ಟ್ ಮಾಡಿದ್ದು, ಫ್ಯೂಚರ್ ಅಪ್ಗ್ರೇಡ್ಸ್ ಕೂಡ ಅಂಡರ್ ವೇ. ಇದು ಮೇಕ್ ಇನ್ ಇಂಡಿಯಾ ನಲ್ಲಿ ದೊಡ್ಡ ಯಶಸ್ಸು. ಫ್ರೆಂಡ್ಸ್, ಇದೀಗ ನೀವು ನೋಡ್ತಾ ಇರೋದು Su-30 MKI, ಇಂಡಿಯನ್ ಏರ್ ಫೋರ್ಸ್ನ ಬ್ಯಾಕ್ಬೋನ್ ಫೈಟರ್ ಜೆಟ್. ರಷ್ಯಾ HAL ಸೇರಿ ಡೆವಲಪ್ ಮಾಡಿದ ಈ ಜೆಟ್ ಮಲ್ಟಿ ರೋಲ್, ಸೂಪರ್ ಮತ್ತು ಪವರ್ಫುಲ್. ಇದು ಅಡ್ವಾನ್ಸ್ ರೇಡರ್, ಲಾಂಗ್ ರೇಂಜ್ ಮಿಸೈಲ್ ಮತ್ತು ಟ್ವಿನ್ ಇಂಜಿನ್ ಪವರ್ ಜೊತೆಗೆ ರಿಯಲ್ ಏರ್ ಡಾಮಿನೆನ್ಸ್ ಫೈಟರ್. ಇಂಡಿಯನ್ ಏರ್ ಫೋರ್ಸ್ ಹೆಚ್ಚು ಬಳಸುವ ಫೈಟರ್ ಜೆಟ್. ಮಾಡರ್ನ್ ಅಪ್ಗ್ರೇಡ್ಸ್ ಕೂಡ ಸೇರಿಸುತ್ತಿದ್ದಾರೆ. ಫ್ರೆಂಡ್ಸ್, ಇದೀಗ ನೀವು ನೋಡ್ತಾ ಇರೋದು ಸುಖಾಯ್ Su-57E, ರಷ್ಯಾ ಅತಿ ಮಾಡರ್ನ್ ಫೈಟರ್ ಜೆಟ್. ಸ್ಟೆಲ್ತ್ ಟೆಕ್ನಾಲಜಿ ಯೂಸ್ ಮಾಡ್ತದೆ. ರಾಡರ್ ಡಿಟೆಕ್ಟ್ ಮಾಡೋಕ್ಕೆ ಆಗಲ್ಲ. ಇದರ ಟಾಪ್ ಸ್ಪೀಡ್ ಮ್ಯಾಕ್ 2+, ಪವರ್ಫುಲ್ AL-41F1 ಇಂಜಿನ್ಸ್ ಇದರಿಂದ ತುಂಬ ಫಾಸ್ಟ್ ಆ್ಯಂಡ್ ಅಜೈಲ್.
ಇದು ಹೈಪರ್ಸೋನಿಕ್ ಮಿಸೈಲ್ ಹಾರಿಸಬಲ್ಲದು. ಸೂಪರ್ ಪವರ್ಫುಲ್ ಆ್ಯಂಡ್ ಡೇಂಜರಸ್ ಜೆಟ್. ಈ ಏರ್ಕ್ರಾಫ್ಟಿನ ಹೆಸರು C-130J ಸೂಪರ್ ಹರ್ಕ್ಯುಲಸ್, ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇದನ್ನು ಇಂಡಿಯನ್ ಏರ್ ಫೋರ್ಸ್ ರೆಸ್ಕ್ಯೂ ಮಿಷನ್, ಟ್ರೂಪ್ ಟ್ರಾನ್ಸ್ಪೋರ್ಟ್ ಮತ್ತು ಕಾರ್ಗೋ ಸಪ್ಲೈಗಾಗಿ ಯೂಸ್ ಮಾಡ್ತಾರೆ. 4 ಟರ್ಬೋ ಪ್ರಾಪ್ ಇಂಜಿನ್ಸ್ ಇದರಿಂದ ಶಾರ್ಟ್ ರನ್ವೇ ಮೇಲೆ ಲ್ಯಾಂಡ್ ಆಗಬಹುದು. ಹೆವಿ ಲೋಡ್ಸ್ ಈಸಿಲಿ ಕ್ಯಾರಿ ಮಾಡುತ್ತದೆ. ಡಿಸಾಸ್ಟರ್ ಟೈಮ್ನಲ್ಲಿ ಲೈಫ್ ಸೇವಿಂಗ್ ಅಸೆಟ್. HAL ತೇಜಸ್ ಇಂಡಿಯಾ ಡಿಸೈನ್ ಮಾಡಿದ ಫಸ್ಟ್ ಸೂಪರ್ಸೋನಿಕ್ ಫೈಟರ್ ಜೆಟ್. ಲೈಟ್ ವೇಟ್, ಸೂಪರ್ ಫಾಸ್ಟ್, ಅಡ್ವಾನ್ಸ್ಡ್ ಮಿಸೈಲ್. ಇದರಿಂದ ಎನಿಮೀಸ್ ಎದುರಿಸಲು ಪರ್ಫೆಕ್ಟ್ ಜೆಟ್. ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ. ಇದು ಡೋರ್ನಿಯರ್ 228. ಇಂಡಿಯಾ ಯೂಸ್ ಮಾಡೋ ಮಲ್ಟಿ ರೋಲ್ ಏರ್ಕ್ರಾಫ್ಟ್. ಶಾರ್ಟ್ ರನ್ವೇ ಮೇಲೆ ಲ್ಯಾಂಡ್ ಆಗಬಹುದು. ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್, ಸರ್ವೇಲೆನ್ಸ್ ಮತ್ತು ಕೋಸ್ಟಲ್ ಪ್ಯಾಟ್ರೋಲ್ಗಾಗಿ ಪರ್ಫೆಕ್ಟ್. ಪವರ್ಫುಲ್, ರಿಲಯಬಲ್ ಆ್ಯಂಡ್ ಇಂಡಿಯನ್ ಏರ್ ಫೋರ್ಸ್ ಫೇವರೇಟ್. H-125 ಹೆಲಿಕಾಪ್ಟರ್ ಫ್ರಾನ್ಸಿನ ಏರ್ ಬಸ್ ಹೆಲಿಕಾಪ್ಟರ್ ಡಿಸೈನ್ ಮಾಡಿದೆ. ಲೈಟ್ ವೇಟ್ ಆದರೆ ಪವರ್ಫುಲ್. ಹೈ ಆಲ್ಟಿಟ್ಯೂಡ್ ಫ್ಲೈಯಿಂಗ್ ಮಾಡಬಹುದು. ಹಿಮಾಲಯಸ್ ರೆಸ್ಕ್ಯೂ ಮಿಷನ್ಸ್, ಸರ್ವೇಲೆನ್ಸ್, ಟ್ರಾನ್ಸ್ಪೋರ್ಟ್ಗಾಗಿ ಯೂಸ್ ಮಾಡ್ತಾರೆ. ಇದರ ಸ್ಟ್ರಾಂಗ್ ಇಂಜಿನ್ ಎಕ್ಸ್ಟ್ರೀಮ್ ಕೋಲ್ಡ್ನಲ್ಲಿ ಸಹ ಈಸಿಯಾಗಿ ಫ್ಲೈ ಆಗುತ್ತದೆ. ಫ್ರೆಂಡ್ಸ್, ಇದೀಗ ನೀವು ನೋಡ್ತಾ ಇರೋದು ಪ್ರಚಂಡ್, ಇಂಡಿಯಾಸ್ ಫಸ್ಟ್ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್. HAL ಡಿಸೈನ್ ಮಾಡಿದೆ. ಹೈ ಆಟಿಟ್ಯೂಡ್ ವಾರ್ಫೇರ್ಗೆ ಪರ್ಫೆಕ್ಟ್. ಹಿಮಾಲಯಸಲ್ಲೂ ಫೈಟ್ ಮಾಡೋಕ್ಕೆ ರೆಡಿ. ಆ್ಯಂಟಿ ಟ್ಯಾಂಕ್ ಮಿಸೈಲ್ಸ್, ಗನ್ಸ್, ರಾಕೆಟ್ಸ್. ಇದರಿಂದ ಎನಿಮೀಸ್ ತಡೆ ಹಾಕೋಕ್ಕೆ ಪವರ್ಫುಲ್. ಫ್ರೆಂಡ್ಸ್, ಪ್ರಚಂಡ್ ಹೆಲಿಕಾಪ್ಟರ್ ಹೇಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೀಗ ನೀವು ನೋಡ್ತಾ ಇರೋದು LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಇದು HAL ಡಿಸೈನ್ ಮಾಡಿದ ಮಲ್ಟಿಪರ್ಪಸ್ ಹೆಲಿಕಾಪ್ಟರ್. ಹೈ ಆಟಿಟ್ಯೂಡ್ ಮಿಷನ್, ಟ್ರೂಪ್ ಟ್ರಾನ್ಸ್ಪೋರ್ಟ್, ರೆಸ್ಕ್ಯೂ ಆಪರೇಷನ್ಗಾಗಿ ಪರ್ಫೆಕ್ಟ್. ಲೈಟ್ ವೇಟ್ ಆದರೂ ಪವರ್ಫುಲ್. ಹಿಮಾಲಯಸ್ ರೀಜನ್ನಲ್ಲಿ ಈಸಿಲಿ ಫ್ಲೈ ಆಗಬಹುದು. ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ. ಫ್ರೆಂಡ್ಸ್, ಇದೀಗ ನೀವು ನೋಡ್ತಾ ಇರೋದು ರಷ್ಯಾ ಡಿಸೈನ್ ಮಾಡಿದ ಹೆಲಿಕಾಪ್ಟರ್. ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಹೆಲಿಕಾಪ್ಟರ್. ಇದರ ದೊಡ್ಡ ರ್ಯಾಡರ್ ಆಂಟೆನಾ 360 ಡಿಗ್ರಿ ಸ್ಕ್ಯಾನ್ ಮಾಡಿ 150 ಕಿಲೋಮೀಟರ್ ಏರ್ ಟ್ರೇಟ್ ಮತ್ತು 200 ಕಿಲೋಮೀಟರ್ ನೇವಲ್ ಟಾರ್ಗೆಟ್ ಡಿಟೆಕ್ಟ್ ಮಾಡಬಹುದು. ಇಂಡಿಯನ್ ನೇವಿ ಕೂಡ ಇದನ್ನು ಬಳಸುತ್ತಿದೆ. ಇದೀಗ ನೀವು ನೋಡ್ತಾ ಇರೋದು Sea King 42B. ಇಂಡಿಯನ್ ನೇವಿ ಯೂಸ್ ಮಾಡೋ ಮಲ್ಟಿ ರೋಲ್ ಹೆಲಿಕಾಪ್ಟರ್. ಆ್ಯಂಟಿ ಸಬ್ಮೆರೈನ್ ವಾರ್ಫೇರ್, ಸರ್ಚ್ ಆ್ಯಂಡ್ ರೆಸ್ಕ್ಯೂ, ಟ್ರೂಪ್ ಟ್ರಾನ್ಸ್ಪೋರ್ಟ್ ಎಲ್ಲವೂ ಹ್ಯಾಂಡಲ್ ಮಾಡಬಹುದು. ಪವರ್ಫುಲ್, ರಿಲಯಬಲ್ ಆ್ಯಂಡ್ ಪರ್ಫೆಕ್ಟ್ ಫಾರ್ ನೇವಲ್ ಮಿಷನ್. ಇದು MiG-29K ಇಂಡಿಯನ್ ನೇವಿ ಬಳಸೋ ಕೆರಿಯರ್ ಬೇಸ್ಡ್ ಫೈಟರ್ ಜೆಟ್.
ಹೈ ಸ್ಪೀಡ್ ಅಡ್ವಾನ್ಸ್ ರೇಡರ್ ಮತ್ತು ಡೆಡ್ಲಿ ಮಿಸೈಲ್ಸ್ ಇದರಿಂದ ಎನಿಮೀಸ್ಗೆ ಪವರ್ಫುಲ್ ರೆಸ್ಪಾನ್ಸ್ ಕೊಡಬಹುದು. ಏರ್ಕ್ರಾಫ್ಟ್ ಕೆರಿಯರಲ್ಲಿ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಮಾಡಲು ಡಿಸೈನ್ ಮಾಡಿರುವ ನೇವಿ ಫೈಟರ್. ಫ್ರೆಂಡ್ಸ್, MiG-29K ಹೇಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಹೆಲಿಕಾಪ್ಟರಿನ ಹೆಸರು MH-60R ಸೀ ಹಾಕ್. ಇಂಡಿಯನ್ ನೇವಿ ಬಳಸೋ ಮಲ್ಟಿ ರೋಲ್ ಹೆಲಿಕಾಪ್ಟರ್. ಆಂಟಿ ಸಬ್ಮೇರಿನ್ ವಾರ್ಫೇರ್, ಸರ್ಚ್ ಆ್ಯಂಡ್ ರೆಸ್ಕ್ಯೂ, ಸರ್ವೇಲೆನ್ಸ್ ಎಲ್ಲವೂ ಹ್ಯಾಂಡಲ್ ಮಾಡಬಹುದು. ಇದರ ಅಡ್ವಾನ್ಸ್ ಸೆನ್ಸರ್ ಮತ್ತು ಮಿಸೈಲ್ ಇದರಿಂದ ಎನಿಮಿ ಸಬ್ಮೇರಿಯನ್ಸ್ ಡಿಟೆಕ್ಟ್ ಮಾಡಿ ಡೆಸ್ಟ್ರಾಯ್ ಮಾಡೋಕ್ಕೆ ಪವರ್ಫುಲ್ ಅಸೆಟ್. ಇದು Mi-17V5 ಇಂಡಿಯನ್ ಏರ್ ಫೋರ್ಸ್ ಬಳಸೋ ಮಲ್ಟಿ ರೋಲ್ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್. ಟ್ರೂಪ್ ಟ್ರಾನ್ಸ್ಪೋರ್ಟ್, ಡಿಸಾಸ್ಟರ್ ರಿಲೀಫ್, ರೆಸ್ಕ್ಯೂ ಆಪರೇಷನ್ಸ್ ಎಲ್ಲಕ್ಕೂ ಪರ್ಫೆಕ್ಟ್. ಇದರ ಪವರ್ಫುಲ್ ಇಂಜಿನ್ ಇದರಿಂದ ಹೈ ಆಟಿಟ್ಯೂಡ್ ಅಲ್ಲಿ ಕೂಡ ಈಸಿಲಿ ಫ್ಲೈ ಮಾಡಬಹುದು. ಇದು ರಫೇಲ್ ಇಂಡಿಯನ್ ಏರ್ ಫೋರ್ಸ್ ಬಳಸೋ 4.5th ಜನರೇಷನ್ ಮಲ್ಟಿ ರೋಲ್ ಫೈಟರ್ ಜೆಟ್. ಮ್ಯಾಕ್ 1.8 ಸ್ಪೀಡ್ ಅಡ್ವಾನ್ಸ್ ರೇಡರ್, ಸ್ಟೆಲ್ತ್ ಡಿಸೈನ್ ಮತ್ತು ಡೆಡ್ಲಿ ಮಿಸೈಲ್ಸ್ ಇದರಿಂದ ಎನಿಮೀಸ್ಗೆ ಪವರ್ಫುಲ್ ರೆಸ್ಪಾನ್ಸ್ ಕೊಡಬಹುದು. ಏರ್ ಟು ಏರ್ ಮತ್ತು ಏರ್ ಟು ಗ್ರೌಂಡ್ ಮಿಸೈಲ್ಸ್ನಲ್ಲಿ ಅನ್ಬೀಟಬಲ್. ಇದು ಜಾಗ್ವಾರ್ ಡರಿನ್ 3 ಇಂಡಿಯನ್ ಏರ್ ಫೋರ್ಸ್ ಬಳಸೋ ಡೀಪ್ ಸ್ಟ್ರೈಕ್ ಫೈಟರ್ ಜೆಟ್. ಅಡ್ವಾನ್ಸ್ಡ್ ಏವಿಯಾನಿಕ್ಸ್, ಪ್ರಿಸಿಷನ್ ಮಿಸೈಲ್ಸ್ ಮತ್ತು ನೈಟ್ ಅಟ್ಯಾಕ್ ಕೆಪಬಿಲಿಟಿ ಇದರಿಂದ ಎನಿಮೀಸ್ ಟಾರ್ಗೆಟ್ ಡೆಸ್ಟ್ರಾಯ್ ಮಾಡೋಕ್ಕೆ ಪರ್ಫೆಕ್ಟ್. ಹೈ ಸ್ಪೀಡ್ ಲೋ ಆಟಿಟ್ಯೂಡ್ ಸ್ಟ್ರೈಕ್ ಮಿಷಿನ್ನಲ್ಲಿ IAF ಯೂಸ್ ಮಾಡ್ತಾ ಇದೆ. ಫ್ರೆಂಡ್ಸ್, ಇದೀಗ ನೋಡ್ತಾ ಇರೋದು ಗ್ರಿಪೆನ್ ಇ. ಸ್ವೀಡನ್ನ ಸಾಪ್ ಕಂಪನಿ ಡಿಸೈನ್ ಮಾಡಿದ ನೆಕ್ಸ್ಟ್ ಜನರೇಷನ್ ಫೈಟರ್ ಜೆಟ್. ಇದು ಮ್ಯಾಕ್ 2 ಸ್ಪೀಡ್ ಅಡ್ವಾನ್ಸ್ಡ್ AESA ರ್ಯಾಡರ್ ಮತ್ತು ಸ್ಟೆಲ್ತ್ ಟೆಕ್ನಾಲಜಿ ಇದರಿಂದ ಎನಿಮೀಸ್ ಡಿಟೆಕ್ಟ್ ಆಗೋದಿಲ್ಲ. ಸೂಪರ್ ಎಜಿಲಿಟಿ ಮತ್ತು ಡೆಡ್ಲಿ ಮಿಸೈಲ್ಸ್ ಇದರಿಂದ ಏರ್ ಫೈಟ್ಸ್ನಲ್ಲಿ ಪವರ್ಫುಲ್, ಫಾಸ್ಟ್, ಅಡ್ವಾನ್ಸ್ಡ್ ಮತ್ತು ಫ್ಯೂಚರ್ ರೆಡಿ. ಫ್ರೆಂಡ್ಸ್, ಗ್ರಿಪೆನ್ ಇ ಹೇಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಇದೀಗ ನೀವು ನೋಡ್ತಾ ಇರೋದು HAL ಧ್ರುವ NG, ಇಂಡಿಯನ್ನ HAL ಡಿಸೈನ್ ಮಾಡಿದ ಅಡ್ವಾನ್ಸ್ ಮಲ್ಟಿರೋಲ್ ಹೆಲಿಕಾಪ್ಟರ್. ಇದು ರೆಸ್ಕ್ಯೂ ಮಿಷನ್ಸ್, ಟ್ರೂಪ್ ಟ್ರಾನ್ಸ್ಪೋರ್ಟ್, ಮೆಡಿಕಲ್ ಎವ್ಯಾಕ್ಯೂಯೇಷನ್, ಸರ್ವೇಲೆನ್ಸ್ ಎಲ್ಲಕ್ಕೂ ಪವರ್ಫುಲ್. ಹೈ ಆಟಿಟ್ಯೂಡ್ ಫ್ಲೈಯಿಂಗ್ ಮತ್ತು ಮಾಡರ್ನ್ ಏವಿಯೇಷನ್ ಮತ್ತು ಸ್ಟ್ರಾಂಗ್ ಇಂಜಿನ್ಸ್. ಇದರಿಂದ ಹಿಮಾಲಯಸಲ್ಲೂ ಕೂಡ ಈಸಿಲಿ ಆಪರೇಟ್ ಮಾಡಬಹುದು. ಇದೀಗ ನೀವು ನೋಡ್ತಾ ಇರೋದು ಸ್ವಾತಿ ವೆಪನ್ ಲೊಕೇಟಿಂಗ್ ರೈಡರ್ WLR. ಇಂಡಿಯನ್ DRDO ಡಿಸೈನ್ ಮಾಡಿದ ಎನಿಮಿ ಆರ್ಟಿಲರಿ ಡಿಟೆಕ್ಟ್ ಮಾಡುವ ಪವರ್ಫುಲ್ ರೈಡರ್. ಮೋಟಾರ್, ರಾಕೆಟ್ಸ್ ಆ್ಯಂಡ್ ಶೆಲ್ಸ್ ಪತ್ತೆ ಮಾಡಿ ಇಂಡಿಯನ್ ಆರ್ಮಿಗೆ ಆಕ್ಯುರೇಟ್ ಟಾರ್ಗೆಟ್ ಡೇಟಾ ಕೊಡುತ್ತದೆ. ಇದೀಗ ನೀವು ನೋಡ್ತಾ ಇರೋದು HJT-36 ಸಿತಾರ. ಇಂಡಿಯನ್ನ HAL ಡಿಸೈನ್ ಮಾಡಿದ ಅಡ್ವಾನ್ಸ್ ಜೆಟ್ ಟ್ರೈನರ್. ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಫೈಟರ್ ಜೆಟ್ ಟ್ರೈನಿಂಗ್ಗೆ ಬಳಸುತ್ತಾರೆ. ಇದೆಲ್ಲ ನೀವು ಏನು ನೋಡ್ತಾ ಇದ್ದೀರೋ ಇದೆಲ್ಲ ರಾಡರ್ ಸಿಸ್ಟಮ್. ಇದೀಗ ನೀವು ನೋಡ್ತಾ ಇರೋದು ಆಕಾಶ್ NG, ಇಂಡಿಯನ್ ಅಡ್ವಾನ್ಸ್ ಸರ್ಫೇಸ್ ಟು ಏರ್ ಮಿಸೈಲ್. ಫಾಸ್ಟರ್, ಲಾಂಗರ್ ರೇಂಜ್ ಮತ್ತು ಡೆಡ್ಲಿ ಆಕ್ಯುರೇಸಿ. ಇದರಿಂದ ಎನಿಮೀಸ್ ನ್ಯೂಟ್ರಲೈಸ್ ಮಾಡಬಹುದು. ಇದೀಗ ನೀವು ನೋಡ್ತಾ ಇರೋದು MRSAM, ಇಂಡಿಯಾ ಇಸ್ರೇಲ್ ಡಿಸೈನ್ ಮಾಡಿದ ಪವರ್ಫುಲ್ ಏರ್ ಡಿಫೆನ್ಸ್ ಮಿಸೈಲ್. ಎನಿಮಿ ಏರ್ಕ್ರಾಫ್ಟ್ ಮತ್ತು ಮಿಸೈಲ್ಸ್ ಡಿಸ್ಟ್ರಾಯ್ ಮಾಡೋದಕ್ಕೆ ರೆಡಿ. ಇದೀಗ ನೀವು ನೋಡ್ತಾ ಇರೋದು ಸ್ಕ್ಯಾನ್ಡ್ರೋನ್ನ ಕಾರ್ಗೋ ಮ್ಯಾಕ್ಸ್ 20 KHC, ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಕಾರ್ಗೋ ಡ್ರೋನ್. 200 kg ಪೇಲೋಡ್ ಕೆಪಾಸಿಟಿ. ಇದರಿಂದ ಡಿಫೆನ್ಸ್, ಲಾಜಿಸ್ಟಿಕ್, ಡಿಸಾಸ್ಟರ್ ರಿಲೀಫ್ಗೆ ಪರ್ಫೆಕ್ಟ್. ಇದೀಗ ನೀವು ನೋಡ್ತಾ ಇರೋದು F-16 ವೈಪರ್, USA ಡಿಸೈನ್ ಮಾಡಿದ ಲೆಜೆಂಡರಿ ಫೈಟರ್ ಜೆಟ್. ಮತ್ತು F-35 ಲೈಟ್ನಿಂಗ್ II, USನ 5th ಜನರೇಷನ್ ಸ್ಟೆಲ್ತ್ ಫೈಟರ್. ಇದು ಇನ್ವಿಸಿಬಲ್ ಟು ರೈಡರ್.
3, 1, 2, 2, 10, good, 1, 2. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗನೆ ಪಾರ್ಟ್ 3 ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.